ನಮಸ್ತೆ. ಕ್ರಿಕೆಟ್ ಭಾರತೀಯರ ಅಚ್ಚುಮೆಚ್ಚಿನ ಕ್ರೀಡೆ. ಮೊನ್ನೆ ನಡೆದ ಭಾರತ ಮತ್ತು ಇಂಗ್ಲೆಂಡ್ ಮಧ್ಯದ ಪಂದ್ಯದಿಂದ ಜೀವನದಲ್ಲಿ ಕಲಿಯಬಹುದಾದ ಹಲವಾರು ಪಾಠಗಳಿವೆ. ಭಾರತ ಮೊದಲು ಬ್ಯಾಟ್ ಮಾಡಿ ಭರಪೂರ ರನ್ ಪೇರಿಸದೆ ಹೋಗಿದ್ದರೆ ಆರಾಮವಾಗಿ ಎದುರಾಳಿಗಳು ಚೇಸ್ ಮಾಡಿ ಬಿಡುತ್ತಿದ್ದರು. ಇದನ್ನು ನಾವು ಯಾವುದೇ ಸಂಕಷ್ಟಕ್ಕೆ ತಯಾರಾಗಿರುವ ರೀತಿ ಎನ್ನಬಹುದು. ಬದುಕು ಮತ್ತು ಅದೃಷ್ಟ ನಮ್ಮ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಹೇಗೆ ಸವಾಲು ಎಸೆಯುತ್ತದೆ, ಹೇಗೆ ನುಚ್ಚುನೂರು ಮಾಡುತ್ತದೆ ಎಂಬ ಊಹೆ ನಮಗಿರುವುದಿಲ್ಲ. ಅದಕ್ಕೆ ನಮಗೆ ವಯಸ್ಸು, ಉತ್ಸಾಹ, ಅವಕಾಶ ಇರುವಾಗ ಸಾಕಷ್ಟು ದುಡಿದು ಆ ಸೆಕೆಂಡ್ ಇನ್ನಿಂಗ್ಸ್ನ ಕಷ್ಟಗಳಿಗೆ ನಮ್ಮನ್ನು ನಾವು ಸದೃಢಗೊಳಿಸಿಕೊಳ್ಳಬೇಕು. ಎರಡನೇ ಇನ್ನಿಂಗ್ಸ್ನ ಶುರುವಿನಿಂದ ಹೊಡಿಬಡಿ ಆಟ ಶುರು ಮಾಡಿದ ಇಂಗ್ಲೆಂಡಿನ ವಿಕೆಟ್ ಕೀಳಲು ಭಾರತ ಪ್ರಯತ್ನಿಸಿತು. ಸಾಧ್ಯವಾಗದೇ ಹೋದಾಗ ರನ್ ಗಳಿಕೆಯನ್ನು ತಗ್ಗಿಸುವ ಪ್ರಯತ್ನಕ್ಕೆ ಮುಂದಾಯಿತು. ಬದುಕಿನಲ್ಲೂ ಹೀಗೆ. ಪ್ಲಾನ್ ಎ ವರ್ಕ್ ಆಗದೆ ಹೋದಾಗ ಪ್ಲಾನ್ ಬಿ ಹಾದಿ ಹಿಡಿಯುವುದು ಬಹಳ ಮುಖ್ಯ. ಈ ಪ್ಲಾನ್ ಬಿಗೆ ಹೋಗುವುದು ಸ್ವಲ್ಪ ತಡವಾದರೂ ಎ ಮತ್ತು ಬಿ ಎರಡೂ ವರ್ಕ್ ಆಗುವುದಿಲ್ಲ ಮತ್ತು ಎರಡರ ಸಾಧಕ ಬಾಧಕಗಳನ್ನು ಅರಿತಿರುವುದು ಬಹುಮುಖ್ಯ. ಆರ್ಶ್ದೀಪ್ ಒಂದು ಓವರ್ನಲ್ಲಿ ಔಟ್ಸೈಡ್ ಆಫ್ ಸ್ಟಂಪ್ ಹಾಕುತ್ತಾ ಹಲವು ವೈಡ್ಗಳನ್ನು ಕೊಟ್ಟರು. ಅವರ ಉದ್ದೇಶ ಔಟ್ ಮಾಡುವುದಾಗಿತ್ತು. ಅಷ್ಟು ವೈಡ್ಗಳಾದ ನಂತರವೂ ತಮ್ಮ ಉದ್ದೇಶಕ್ಕೆ ಅಂಟಿಕೊಂಡು ಗೆದ್ದರು. ನಾವು ಯಾವುದೇ ದೊಡ್ಡ ಯೋಜನೆಗೆ ಬದ್ಧರಾದಾಗ ಆರಂಭದ ಸಣ್ಣ ಪುಟ್ಟ ಲಾಸ್ಗಳಿಗೆ ಹಿಂದೇಟು ಹಾಕಬಾರದು ಎಂಬುದು ಇದರ ನೀತಿ. ಇದೇ ವಿಕೆಟ್ನಲ್ಲಿ ಬೌಂಡರಿಯಿಂದ ತಪ್ಪಿಸಿದ ಆಕ್ಸರ್ ಕೊನೆಯ ಘಳಿಗೆಯಲ್ಲಿ ಚೆಂಡನ್ನು ಎತ್ತಿ ಎಸೆದು ಪಕ್ಕದಲ್ಲಿರುವ ಫೀಲ್ಡರ್ಗೆ ಕೊಟ್ಟರು. ಬದುಕಿನಲ್ಲಿ ಕೆಲವೊಂದು ವಿಚಾರಕ್ಕೆ ಕೊನೆಯ ಘಳಿಗೆಯ ತನಕ ಕಂಟ್ರೋಲ್ ಮಾಡಲು ಪ್ರಯತ್ನಿಸಬೇಕು. ಇನ್ನೇನು ಸಾಧ್ಯವೇ ಇಲ್ಲ ಎನ್ನುವಾಗ ಬೇರೆಯವರಿಗೆ ದಾಟಿಸಿ ಬಿಡಬೇಕು. ದೊಡ್ಡ ಬಿಸ್ನೆಸ್ನ ಜನ ಕೆಲವು ಕೆಲಸಗಳನ್ನು ಔಟ್ಸೋರ್ಸ್ ಮಾಡುವುದು ಇದೇ ಕಾರಣಕ್ಕೆ. ಮೇಲುಸ್ತುವಾರಿ ನೋಡಿಕೊಳ್ಳುವವರಿಗೆ ಗ್ರೌಂಡ್ ಲೆವೆಲ್ ಕೆಲಸಗಳು ಕಷ್ಟ. ಅದನ್ನು ಮತ್ತೊಬ್ಬರಿಗೆ ವಹಿಸಿಕೊಡುವುದೇ ಬುದ್ಧಿವಂತಿಕೆ. ಕೊನೆಗೆ ಭಾರತದ ಬೌಲಿಂಗ್ ಆಯ್ಕೆ ಕೂಡ ಅದ್ಭುತ. ಬುಮ್ರಾ, ಆರ್ಶ್ದೀಪ್, ಪಾಂಡೆ, ದೂಬೆ ಈ ಆರ್ಡರಲ್ಲಿ ಕೊಟ್ಟದ್ದು ನಿಜಕ್ಕೂ ನಿಪುಣತೆ ಎಂದು ಹೇಳಬಹುದು. ತುಂಬ ನಂಬಿಕಸ್ಥ ಬೂಮ್ರಾರಿಗೆ ಕೊನೆಯಲ್ಲಿ ಬಾಲ್ ಕೊಟ್ಟು ಅಷ್ಟರಲ್ಲಿ ಪಂದ್ಯದ ನಿಯಂತ್ರಣ ಗಡಿ ದಾಟಿದ್ದರೆ ಬಹಳ ಕಷ್ಟವಾಗಿರೋದು. ಮೊದಲು ಬಿಗಿಯಾಗಿರುವ ಎಂದರೆ ಕಡಿಮೆ ರನ್ ಕೊಡುವ ಬೌಲರ್ಗೆ ಬೌಲಿಂಗ್ ಕೊಟ್ಟು ನಂತರ ಉಳಿದವರಿಗೆ ಕೊಟ್ಟದ್ದರಲ್ಲೂ ಒಂದು ನೀತಿ ಪಾಠವಿದೆ. ಬದುಕಿನ ಯಾವುದೇ ಗಳಿಗೆ ನಾವು ತನು ಮನ ಧನಗಳನ್ನು ಬಿಗಿಯಾಗಿ ಇಟ್ಟುಕೊಳ್ಳದೆ ಹೋದರೆ ಮುಂದೊಂದು ಹಂತದಲ್ಲಿ ಬದುಕು ಸುಧಾರಿಸಲು ಸಾಧ್ಯವಾಗದಷ್ಟು ಹದಗೆಟ್ಟಿರುತ್ತದೆ. ಕೊನೆಯ ಓವರ್ ದುಬೆಗೆ ಕೊಟ್ಟ ಕುರಿತು ಹಲವು ಚರ್ಚೆಗಳಿವೆ. ದುಬೇರ ಹೊರತುಪಡಿಸಿದರೆ ಅಕ್ಸರ್ಗೆ ಮಾತ್ರ ಕೊಡಬಹುದಿತ್ತು. ವೆಟ್ ಬಾಲ್ನಲ್ಲಿ ಸ್ಪಿನ್ನರ್ ಬೌಲ್ ಮಾಡುವುದು ಬಹಳ ಕಷ್ಟ. ದೂಬೆ ತನ್ನ ಪಾಲಿನ ಕೆಲಸವನ್ನು ನಿರ್ವಹಿಸಿದರು. ಬ್ಯಾಟ್ಸ್ಮನ್ ಜೋಪ್ರಾ ಆರ್ಚರ್ ಹೊಡೆದ ಸಿಕ್ಸರ್ಗಳು ನಿರುಪಯುಕ್ತವಾದವು. ಒಂದಷ್ಟು ಸಮಯದ ನಂತರ ಮಾಡುವ ಕೆಲಸಗಳು ವ್ಯರ್ಥ ಎಂಬ ಒಂದು ನೀತಿ ಪಾಠವಾದರೆ ಆದಷ್ಟು ಮಾಡಿಬಿಡೋಣ, ಎಲ್ಲೋ ಒಂದು ನೋಬಾಲ್ ಆಗಿ ಅವಕಾಶ ಸಿಕ್ಕರೆ ಯಾರಿಗೆ ಗೊತ್ತು ಎಂಬ ಅವರ ಸಕಾರಾತ್ಮಕ ಚಿಂತನೆ, ಆಶಾವಾದವು ಅನುಕರಣೀಯ. ಹಲವಾರು ಸಲ ನಾವು ಕೈಚೆಲ್ಲಿ ಕೂರುವ ಕ್ಷಣಕ್ಕೆ ಅದೃಷ್ಟ ಕ್ಲಿಕ್ ಆಗುವ ಸಾಧ್ಯತೆಗಳೂ ಇರುತ್ತವೆ. ಆ ಅದೃಷ್ಟವನ್ನು ಬಳಸಿಕೊಳ್ಳುವಷ್ಟು ನಾವು ಸಿದ್ಧರಾಗಿರಬೇಕು ಅಲ್ಲವೇ? ರಾಹುಲ್ ಹಜಾರೆ.